ಸಿ ಎಂಗಳಿಗೆ ಅಮಿತ್ ಶಾ ಫೋನ್ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಕೊಡಲೇಬೇಕು, ಯಾಕೆ ಕೊಡಬಾರ್ದು? ಪಾಕಿಸ್ತಾನಗಳಲ್ಲಿ ನಿನ್ನೆ ಅಷ್ಟೇ ಅಲ್ಲ, ಮೊದಲು ಅಟ್ಯಾಕ್ ಮಾಡಿದ್ದಾರೆ. ಇದು ಪಾಕಿಸ್ತಾನದ ಇತಿಹಾಸವೇ ಬೇರೆ. ಪಾಕಿಸ್ತಾನ ಇತಿಹಾಸ ಏನಂತಂದರೆ, ನಾವೇನೂ ಮಾಡಿಲ್ಲ, ನಮಗೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾರೂ ಉಗ್ರರೂ ಇಲ್ಲ. ಅದು ಬಲೂಚಿಸ್ತಾನಲ್ಲಿ ಈಗ ಬಲೂಚಿ ಬಂಡುಕೋರರು ಏನಿದಾರಲ್ಲ, ಬಲೂಚಿ ಬಂಡುಕೋರರು ಅಲ್ಲಿ ಏನಾಗಿದೆ ಅಂತಂದರೆ, ನಮ್ಮನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ನಮಗೆ ಇದು ಮಾಡಿ ಅಂತ ಹೇಳ್ತಿದ್ದಾರೆ. ನಮ್ಮನ್ನು ಸ್ವತಂತ್ರ ರಾಷ್ಟ್ರ ನಮ್ಮನ್ನು ಬಿಟ್ಬಿಡಿ ಅಂತ ಬಲೂಚಿ ಬಂಡುಕೋರರು ಪ್ರತಿದಿನ ತಾಲಿಬಾನಿಗಳ ಸಹಾಯದಿಂದಾಗಿ ಅವರೇನು ಮಾಡ್ತಿದ್ದಾರೆ ಅಂತಂದರೆ, ಈ ಪಾಕಿಸ್ತಾನದ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗೇನಾಗಿದೆ ಅಂತಂದರೆ, ಇಷ್ಟೆಲ್ಲ ಆದರೂ ಕೂಡ ಬಲೂಚಿಸ್ತಾನ್ ಬಂಡುಕೋರರು ಭಾರತದಲ್ಲಿ ಕೆಲವೊಂದಿಷ್ಟು ಉಗ್ರರು ಇದ್ದಾರೆ, ಅವರನ್ನು ಭಾರತ ಸಲಹುತ್ತಾ ಇದೆ, ಸಾಕ್ತಾ ಇದೆ ಅಂತ ಇದೇ ಮೂರ್ಖ ಪ್ರಧಾನಿ ಹೇಳ್ತಾ ಇದ್ದಾನೆ. ಯಾರೋ ಈ ಶಹಬಾಜ್ ಶರೀಫು, ಈ ಮುನೀರು ಈ ಸೇನಾ ಮುಖ್ಯಸ್ಥಂತೆ ಅವನು. ಅದು ಹೆಂಗೆ ಥಿಂಕ್ ಮಾಡ್ತಾರಂತ ಗೊತ್ತಾಗ್ತಿಲ್ಲ. ಅಂದರೆ ನಮ್ಮ ವಿರೋಧಿಗಳು ಬಲೂಚಿ ಬಂಡುಕೋರರು ಭಾರತದಲ್ಲಿದ್ದಾರೆ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಛೂ ಬಿಡ್ತಾ ಇದ್ದಾರೆ ಅಂತ ಯಾರು ತಾನೇ ನಂಬ್ತಾರೆ ಹೇಳಿ? ಇದನ್ನೇನಾದರೂ ವಿಶ್ವದ ಮುಂದಿಟ್ಟರೆ ಈಗ ಕಳ್ಳ ಯಾರು ಸುಳ್ಳ ಯಾರು ಗೊತ್ತಾಗೋಗ್ಬಿಡತ್ತೆ. ಸೊ ಹೀಗಾಗಿ ಹಾಗಾದರೆ ಪಾಕಿಸ್ತಾನದಲ್ಲಿ ಯಾರೂ ಉಗ್ರರೇ ಇಲ್ವಾ? ಯಾಕೆ ಅಂದರೆ ಕಂದಹಾರ್ ಹೈಜಾಕ್ ಮಾಡಿದಂಥ ಸಂದರ್ಭದಲ್ಲಿ ಇದೇ ಹಫೀಜ್ ಅಲಿ ನಿಮ್ಮಲ್ಲೇ ಇರಲಿಲ್ವಾ? ಜೊತೆಗೆ ಸಂಸತ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅಫ್ಜಲ್ ಗುರು ಈಗಲೂ ನಿಮ್ಮಲ್ಲೇ ಇಲ್ವಾ? ಅಫ್ಜಲ್ ಗುರು ಯಾರು? ವಿತ್ ಸಾಕ್ಷಿಗಳನ್ನು ಕೊಡ್ತೀವಿ, ನೀವು ಕೂಡ ಸಾಕ್ಷಿಯನ್ನು ಕೊಡಿ. ಬಲೂಚಿ ಬಂಡುಕೋರರು ಭಾರತದಲ್ಲಿದ್ದಾರೆ ಅನ್ನೋದಕ್ಕೆ ನೀವೇನಾದರೂ ಸಾಕ್ಷಿ ಕೊಟ್ರಿ ಅಂತಂದರೆ ಭಾರತವೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಏನು 7-8 ಉಗ್ರ ದಾಳಿಗಳಿದ್ದಾವಲ್ಲ, ಭಾರತದಲ್ಲಿ ಆದಂತಹ 7-8 ಉಗ್ರ ದಾಳಿಗಳಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳೋದಕ್ಕೆ ಭಾರತದ ಕಡೆ ಸ್ಟ್ರಾಂಗ್ ಎವಿಡೆನ್ಸ್ಗಳಿದ್ದಾವೆ, ಅದನ್ನು ಇಡ್ತೀವಿ. ಯಾಕೆ ನೀವು ವಿಶ್ವಸಂಸ್ಥೆಗೆ ಹೋಗಲಿಲ್ಲ? ಹಾಗಾದರೆ ಬಂಡುಕೋರರು, ಬಲೂಚಿಸ್ತಾನ್ ಬಂಡುಕೋರರನ್ನು ಭಾರತ ಸಾಕ್ತಾಗಿದೆ ಅಂತ ನೀವೇನು ಆರೋಪ ಮಾಡ್ತಿರಲ್ಲ, ಹಾಗಾದರೆ ವಿಶ್ವಸಂಸ್ಥೆಯ ಮೊರೆ ಹೋಗಬೇಕಿತ್ತು, ಒಂದು ಸಾಕ್ಷಿಗಳನ್ನು ತೊಗೊಂಡು ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗಬೇಕಿತ್ತು, ಹೋಗಲಿಲ್ಲ. ಯಾಕಂತಂದರೆ ಸುಳ್ಳು. ಹಾಗಾದರೆ ಸಂಸತ್ತಲ್ಲಿ ಅಟ್ಯಾಕ್ ಆಯಿತು, ಯಾಕೆ ಅಫ್ಜಲ್ ಗುರು ನಿಮ್ಮಲ್ಲಿಲ್ವಾ? ಮುಂಬೈ ದಾಳಿ ಆಯ್ತಲ್ಲ, 26/11 ಮುಂಬೈ ದಾಳಿಗೆ ಅಟ್ಯಾಕ್ ಆಯ್ತಲ್ಲ, ಅಜ್ಮಲ್ ಕಸಬು ಪಾಕಿಸ್ತಾನದಿಂದನೇ ಬಂದಿದ್ದ. ಯಾವ ಮುಂಬೈನಲ್ಲಿ ಬಂದು ಈ ಸ್ಯಾಟಲೈಟ್ ಫೋನ್ ಮೂಲಕ ಯಾರಿಗೆ ಕರೆ ಮಾಡ್ದ, ಯಾರ ಜೊತೆ ಮಾತಾಡ್ದ ಅನ್ನುವಂತಹ ಸಾಕ್ಷಿಗಳು ಭಾರತದತ್ತ ಇದೆ. ಅದಕ್ಕೂ ಕೂಡ ನೀವು ಸೊಪ್ಪು ಹಾಕಲ್ಲ, ಈಗಲೂ ಕೂಡ ನೀವು ಒಪ್ತಾ ಇಲ್ಲ. ಅಫ್ಜಲ್ ಗುರು ಮತ್ತು ಈ ಅಜ್ಮಲ್ ಕಸಬು ಅವರೆಲ್ಲ ಕರಾಚಿಯಲ್ಲಿದ್ದಾರೆ. ಅದು ಬಿಡಿ, ಈಗ ಯಾರಂತ ಇದ್ರು ಈ ಮತ್ತೊಬ್ಬ, ಯಾಕೆ ದಾವೂದ್ನೇ ಮರೆತು ಬಿಟ್ರ? ದಾವೂದ್ ಯಾರು? ನಿಮ್ಮ ಪರವಾಗಿ ನಿಮ್ಮ ದೇಶದಲ್ಲಿ ಸ್ವತಂತ್ರ ಹೋರಾಟಗಾರನೇ? ಯಾಕೆ ಭಾರತ ಅಷ್ಟೇ ಅಲ್ಲ, ದಾವೂದ್ ಮೇಲೆ ಇನ್ನೂ ವಿಶ್ವದಲ್ಲಿ ದಾವೂದ್ನ ಯಾಕೆ ಹಂಗಾದರೆ ಅವನನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು? ಯಾಕೆ ಉಗ್ರ ಸಂಘಟನೆಯ ಹೆಸರಲ್ಲಿ ಹಾಕಿದ್ರು? ಅಜ್ಮಲ್ ಕಸಬ್ನ ಯಾಕೆ ಉಗ್ರ ಸಂಘಟನೆ ಹೆಸರಲ್ಲಿ ಹಾಕಿದ್ರು? ಆಸಿಫ್ ಅಲಿ, ಅಫ್ಜಲ್ ಗುರುನ ಯಾಕೆ ಉಗ್ರ ಸಂಘಟನೆಯ ಹೆಸರಲ್ಲಿ ಹಾಕಿದ್ರು? ಇಡೀ ವಿಶ್ವವೇ. ಈಗ ನೀವು ಮತ್ತೊಂದು ಏನಂತಂದರೆ, ಈ ಹೆಸರುಗಳನ್ನು ತಗೋತಾ ಹೋದರೆ ಉಗ್ರರು ಟಾಪ್ ಮೋಸ್ಟ್ ಉಗ್ರ ಸಂಘಟನೆ ಮತ್ತು ಉಗ್ರರು ಎಲ್ಲಿದ್ದಾರೆ ಯಾರಂತ ಹೇಳಿದ್ರೆ ಎಲ್ಲರೂ ಕೂಡ ಪಾಕಿಸ್ತಾನದಲ್ಲೇ ಇದ್ದಾರೆ. ಬರೀ ಭಾರತ ಮಾತ್ರ ಇದರ ಬಗ್ಗೆ ಸಾಕ್ಷಿಗಳನ್ನು ಕೊಡೋದಕ್ಕೆ ರೆಡಿ ಇಲ್ಲ. ಇಡೀ ವಿಶ್ವವೇ ಸಾಕ್ಷಿಗಳನ್ನು ಪಾಕಿಸ್ತಾನದ ವಿರುದ್ಧ ಕೊಡೋದಕ್ಕೆ ರೆಡಿ ಇದೆ. ಆದರೂ ಪಾಕಿಸ್ತಾನ ಇದನ್ನು ಒಪ್ಕೊಳ್ತಾ ಇಲ್ಲ. ಇದಕ್ಕೆ ಮುಂದುವರೆದ ಭಾಗವಂತೆ ಪಾಕಿಸ್ತಾನ ಪ್ರಜೆಗಳನ್ನು ಹುಡುಕಿ ದೇಶದಿಂದ ಹೊರದಬ್ಬಿ ಅಂತ ಅಮಿತ್ ಶಾ ಅವರು ದೇಶದ ಎಲ್ಲ CMಗಳಿಗೆ ಫೋನ್ ಮಾಡಿ ಹೇಳಿದ್ದಾರಂತೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಬೆನ್ನಲ್ಲೇ ಪಾಕಿಸ್ತಾನಿಯರಿಗೆ ನೀಡಿದ 14 ರೀತಿಯ ವೀಸಾ ರದ್ದುಪಡಿಸಿದ ಕೇಂದ್ರ ಸರ್ಕಾರ ಏಪ್ರಿಲ್ 27ರ ಗಡುವಿನೊಳಗೆ ಪಾಕ್ ಪ್ರಜೆಗಳು ದೇಶವನ್ನು ಬಿಡುವುದನ್ನು ಖಚಿತಪಡಿಸಿ ಅಂತ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಈ ಸಂಬಂಧ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಶುಕ್ರವಾರ ಖುದ್ದಾಗಿ ಕರೆ ಮಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ, ಗಡುವು ಮೀರಿ ಯಾವೊಬ್ಬ ಪಾಕಿಯೂ ಭಾರತದಲ್ಲಿ ಇರದಂತೆ ನೋಡಿಕೊಳ್ಳಿ, ಎಲ್ಲರನ್ನೂ ಆದಷ್ಟು ಬೇಗ ಹುಡುಕಿ ಹೊರಹಾಕಿ ಅಂತ ಸೂಚನೆಯನ್ನು ನೀಡಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆದೇಶ ಜಾರಿಯನ್ನು ಖಚಿತಪಡಿಸುವುದಕ್ಕೆ ಮುಂದಾಗಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ರಾಜತಾಂತ್ರಿಕ ಕ್ರಮಗಳ ಭಾಗವಾಗಿ ಸುದೀರ್ಘ ವೀಸಾ ಪಡೆದಿರುವಂತಹ ಪಾಕಿಸ್ತಾನದ ಹಿಂದೂಗಳ ಹೊರತಾಗಿ ಪಾಕ್ನ ಯಾರ್ಯಾರು ಪ್ರಜೆಗಳು ಇಲ್ಲಿ ನೆಲೆಸಿದ್ದಾರಲ್ಲ,
ಸಾರ್ಸ್ ಸೇರಿದಂತೆ ಎಲ್ಲ ವೀಸಾಗಳನ್ನು ಏಪ್ರಿಲ್ 27ರಿಂದ ರದ್ದು ಮಾಡಲಾಗಿದೆ. ಜೊತೆಗೆ ದೇಶ ತೊರೆಯುವುದಕ್ಕೆ 48 ಗಂಟೆಗಳು